ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಸಂಚಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅಯೋಧ್ಯೆ ಮಂದಿರದ ಕಾಂಪ್ಲೆಕ್ಸ್ನಲ್ಲಿ ಮೂರ್ತಿ ಮೆರವಣಿಗೆಗೆ ಸದ್ಯ ಸಿದ್ಧತೆಗಳು ನಡೀತಾ ಇವೆ. ರಾಮಲಲ್ಲಾ ಮೂರ್ತಿಯ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಮೆರವಣಿಗೆಯನ್ನ ನಡೆಸಲಾಗುತ್ತೆ. ದೇಶದ ಜನರಿಗೆ ರಾಮಲಲ್ಲಾ ಮೂರ್ತಿಯ ದರ್ಶನ ಇವತ್ತೇ ಸಿಗಲಿದೆ. ನಾಳೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಜನವರಿ 22ನೇ ತಾರೀಕು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ. ರಾಮಲಲ್ಲಾ ಮೂರ್ತಿಯ ಮೆರವಣಿಗೆ ಇವತ್ತು ನಡೀತಾ ಇರೋದು. ನಗರದಲ್ಲಿ ರಾಮಲಲ್ಲಾ ಮೂರ್ತಿಯ ಮೆರವಣಿಗೆ ನಡೀತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಅಯೋಧ್ಯೆಯಲ್ಲೇ ಇದ್ದಾರೆ. ಅಯೋಧ್ಯೆಯಲ್ಲಿ ಜಗದೀಶ್, ರಾಮಲಲ್ಲಾ ಮೂರ್ತಿಯ ಈ ಒಂದು ಮೆರವಣಿಗೆ ಎಷ್ಟು ಗಂಟೆಗೆ ಆರಂಭ ಆಗಬಹುದು? ಯಾವ ರೀತಿಯಾದಂತಹ ಸಿದ್ಧತೆ ಸದ್ಯ ಕಂಡು ಬರ್ತಾ ಇದೆ ಜಗದೀಶ್? ವಿದ್ಯಶ್ರೀ, ಇವತ್ತು ಬಹಳಷ್ಟು ಬಹುನಿರೀಕ್ಷಿತ ಆಗಿರ್ತಕ್ಕಂತಹ ರಾಮಲಲ್ಲಾ ಮೂರ್ತಿಯ ಮೊದಲ ದೃಶ್ಯಾವಳಿ ಇವತ್ತು ಹೊರಗಡೆ ಬರುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಸಂಜೆ 7:30ಕ್ಕೆ ನಡೆಯುವಂತಹ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಏನಂದ್ರೆ ಮೆರವಣಿಗೆಗಳು ನಡೆಯುತ್ತೆ. ರಾಮನ ದೇವಸ್ಥಾನದ ಪ್ರಣಾಂಗಣ ಏನಿದೆ ಆ ಪ್ರಣಾಂಗಣದಲ್ಲೇ ಇಡೀ ದೇವಾಲಯವನ್ನ ಸುತ್ತ ಹಾಕಿ ಅಲ್ಲಿ ಏನಂದ್ರೆ ಮೆರವಣಿಗೆ ನಡೀತಾರೆ. ಮೊದಲು ಇಡೀ ನಗರವನ್ನ ಪ್ರದಕ್ಷಿಣೆ ಮಾಡಬೇಕು ಅಂತಾಯ್ತು. ಆದ್ರೆ ಭದ್ರತಾ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಸಹಿತ ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ತದನಂತರ ಇವತ್ತು ನಡೆಯುವಂತಹ ಪೂಜೆ, ನಿನ್ನೆನೆ ಎಲ್ಲಾ ಪೂಜೆಯ ಏನಂದ್ರೆ ಸ್ಟಾರ್ಟ್ ಆಗಿರುವಂತದ್ದು. ಇವತ್ತು ಪೂಜೆ ಇರುತ್ತೆ, ಮತ್ತೆ ನಾಳೆಯೂ ಸಹಿತ ಪೂಜೆ ಇರುತ್ತೆ. ಹೀಗೆ 22ನೇ ತಾರೀಕುವರೆಗೂ ಸಹಿತ ನಿರಂತರವಾದ ಪೂಜೆಗಳಿರ್ತವೆ. ಒಟ್ಟು 12 ಆದಿವಾಸಿ ಏನಂದ್ರೆ ಹೋಮಗಳನ್ನ ಮಾಡುವಂತಹ ಕೆಲಸವನ್ನ ಸಹಿತ ಇವತ್ತಿನಿಂದ ಅಧಿಕೃತವಾಗಿ ಆರಂಭ ಆಗುತ್ತೆ. ಅದು ಎಲ್ಲವೂ ಸಹಿತ ನಡೀತಾ ಇರುವಂತದ್ದು ರಾಮ ಮಂದಿರದ ಒಳಗಡೆಯ ಪ್ರಣಾಂಗಣದ ಒಳಗಡೆ. ಅಂದ್ರೆ ಒಟ್ಟು 70 ಎಕರೆ ಭೂಮಿ ಏನಿದೆ ಅಲ್ಲ, ಆ 70 ಎಕರೆ ಭೂಮಿಯ ಏನಂದ್ರೆ ದೇವಸ್ಥಾನದ ಆವರಣದ ಭಾಗ ಅಂತ ಕರೀತಾರಲ್ಲ, ಆ ಭಾಗದಲ್ಲಿ ಇವತ್ತು ಪೂಜೆ ನಡೀತಾ ಇದೆ. ಇವತ್ತು ಬೆಳಗ್ಗೆ 7:30ಕ್ಕೆ ಏನಂದ್ರೆ ಸರಯೂ ನದಿಯ ತಟದಿಂದ ಬಹಳಷ್ಟು ಜನ, ಸುಮಾರು 100 ಜನ ಮಹಿಳೆಯರು ಸರಯೂ ನದಿಯ ನೀರನ್ನ ತೆಗೆದುಕೊಂಡು ಹೋಗಿ ರಾಮಲಲ್ಲಾನ ದೇವಸ್ಥಾನಕ್ಕೆ ಕೊಟ್ಟಿರುವಂತದ್ದು. ಮತ್ತೆ ಅದರ ಜೊತೆಗೆ ಇವತ್ತು ಏನಂದ್ರೆ ಒಟ್ಟು 121 ಜನ ಅರ್ಚಕರಿಂದ ಏನಂದ್ರೆ ಹೋಮ ಹವನಗಳು ನಡೆಯುತ್ತೆ. ಅದರಲ್ಲೂ ಪ್ರಮುಖವಾಗಿ ಕಾಶಿಯಿಂದ ಬಂದಿರತಕ್ಕಂತಹ ದೀಕ್ಷಿತ್ ಅವರ, ಲಕ್ಷ್ಮೀಕಾಂತ್ ದೀಕ್ಷಿತ್ ಅವರ ಸ್ವಾಮೀಜಿಯ ನೇತೃತ್ವದಲ್ಲಿ ಸಂಪೂರ್ಣವಾದಂತಹ ಪೂಜೆಯ ಕಾರ್ಯಗಳು ಆರಂಭ ಆಗ್ತವೆ. ಇವತ್ತಿನ ಮೊದಲ ದಿವಸ ಏನಂದ್ರೆ ಆ ಒಂದು ರಾಮಲಲ್ಲಾ ಮೂರ್ತಿ 51 ಅಡಿಯ ರಾಮಲಲ್ಲಾ ಮೂರ್ತಿ ಏನಿದೆಲ್ಲ, ಆ ಮೂರ್ತಿಗೆ ಕಣ್ಣಿಗೆ ಏನಂದ್ರೆ ಬಟ್ಟೆಯನ್ನ ಕಟ್ಟಲಾಗುತ್ತೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಅದನ್ನ ತೆಗೆಯೋದಿಲ್ಲ. ಅದನ್ನ ತೆಗೆಯುವಂತದ್ದು ಯಾವತ್ತು ಅಂತಂದ್ರೆ 22ನೇ ತಾರೀಕು ಮಧ್ಯಾಹ್ನ 12:20 ಸುಮಾರಿಗೆ ಇವತ್ತು ಮೂರ್ತಿಯನ್ನು ತೆಗೆದುಕೊಂಡು ದೇವಸ್ಥಾನದ ಒಳಗಡೆ ಎಂಟ್ರಿಯನ್ನು ಕೊಡಲಾಗುತ್ತೆ. ತದನಂತರ ನಾಳೆ ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಅದಕ್ಕೆ ಆತ್ಮವನ್ನು ತುಂಬುವಂತಹ ಕೆಲಸವನ್ನ 12ನೇ ತಾರೀಕಿಗೆ ನಡೆಯುತ್ತೆ. ಆದ್ರೆ ಈಗ ಎಲ್ಲವೂ ಸಹಿತ ಸಿದ್ಧತೆಗಳ ಈಗಿನಿಂದನೇ ಸಹಿತ ಆರಂಭ ಆಗಿರುವಂತದ್ದು. ಒಂದು ರೀತಿಯಲ್ಲಿ ಇಡೀ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ, ರಾಮಲಲ್ಲಾನ ಬರಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಜನ ಎಲ್ಲಿ ನೋಡಿದ್ರು ಸಹಿತ ಏನಂತಂದ್ರೆ ಸಡಗರ ಸಂಭ್ರಮ ಕಾರಣ ಸಿಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಇಷ್ಟು ವರ್ಷಗಳ ಒಂದು ಕಾಯುವಿಕೆ ಇತ್ತಲ್ಲ, ಆ ಕಾಯುವಿಕೆಯ ಏನಂದ್ರೆ ಸುಖವನ್ನ, ಅಂದ್ರೆ ಆ ಖುಷಿಯನ್ನ ಈಗ ಇಲ್ಲಿರುವಂತಹ ಜನರು ಅದನ್ನ ನೋಡಿ ಆನಂದಿಸ್ತಾ ಇರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.